ಡಾಕ್ಟರ್, ನನ್ನ ತಮ್ಮ ಅವರಿಗಿನ್ನೂ ಪ್ರಜ್ಞೆ ಬಂದೇ ಇಲ್ಲ ಸರ್. ಪೇಷಂಟ್ಗೆ ಬದುಕಬೇಕು ಅನ್ನೋ ಆಸೆ ಬಲವಾಗಿಲ್ಲ ಅಂದರೆ ಪೇಷಂಟು ಕಣ್ಣು ಬಿಡೋದಿಲ್ಲ. ವೆಯ್ಟ್ ಮಾಡೋದು ಬಿಟ್ಟು ನಮಗೆ ಬೇರೆ ದಾರಿ ಇಲ್ಲ. ಐ ಆಮ್ ಸಾರಿ. ಸ್ವಾಮಿ, ಯಾವ ತಪ್ಪು ಮಾಡದೇ ಇರೋ ಅಖಿಲ್ಗೆ ಯಾಕಿಂತ ಶಿಕ್ಷೆ ಕೊಟ್ಟೆ? ಸಾಯ್ಬೇಕು ಅನ್ನೋ ಆಸೆನ ಅವನಿಗೆ ಯಾಕೆ ಹುಟ್ಟಿಸ್ದೆ? ಅಖಿಲ್ ಇನ್ನು ಚಿಕ್ಕೋನು ಸ್ವಾಮಿ. ಜೀವನದಲ್ಲಿ ಅವನು ಯಾವುದನ್ನು ನೋಡಿಲ್ಲ. ತುಂಬಾ ಮುದ್ದಾಗಿ ಬೆಳೆದಿದ್ದಾನೆ. ಈಗ ಅಖಿಲ್ಗೆ ಕಷ್ಟ ಕೊಡಬೇಡ ಸ್ವಾಮಿ. ಬದುಕ್ಬೇಕು ಅನ್ನೋ ಆಸೆನ ಅವನಲ್ಲಿ ಹುಟ್ಸು. ಅಖಿಲ್ನ ಬದುಕ್ಸು. ಹಾರಿಕ ಅರ್ಶನ ಕುಂಕುಮನ ಕಾಪಾಡು ಸ್ವಾಮಿ. ನಮ್ ಕುಟುಂಬನ ಕಾಪಾಡು, ರಕ್ಷಿಸು ಸ್ವಾಮಿ. ಡಾಕ್ಟರ್, ವಾಟ್ ಹ್ಯಾಪೆಂಡ್? ಪೇಷಂಟ್ಗೆ ಪ್ರಜ್ಞೆ ಬಂದಿದೆ ಡಾಕ್ಟರ್. ಹೌದಾ? ನಡೀರಿ. ಅಖಿಲ್, ಮಿಸ್ಟರ್ ಅಖಿಲ್. ಅಖಿಲ್, ನನ್ನ ಮಾತು ನಿಮ್ಗೆ ಕೇಳಿಸ್ತಿದ್ಯಾ? ಕಣ್ಬಿಡಿ. ನಿಮ್ಗೋಸ್ಕರ ನಿಮ್ಮ ಮನೆಯವರೆಲ್ಲ ಬಂದಿದ್ದಾರೆ. ಕಣ್ಬಿಟ್ಟು ನೋಡಿ. ಮಮ್ಮಿ, ಚಿಕ್ಕಪ್ಪ ಕಣ್ಬಿಟ್ರು ಮಮ್ಮಿ. ನೀನ್ ನಮ್ ಪಾಲಿಗಿದ್ಯಾ ಸ್ವಾಮಿ. ಅಖಿಲ್ ಜೀವ ಉಳಿಸ್ಬಿಟ್ಟೆ.
ಯಾಕೆ ಅಖಿಲ್ ಹೀಗ್ ಮಾಡ್ದೆ? ನಿನ್ಗೇನಾದ್ರೂ ಆಗಿದ್ದಿದ್ರೆ ನಾವೆಲ್ಲರೂ ಏನ್ ಮಾಡ್ಬೇಕಿತ್ತು? ನಮ್ಮ ಅದೃಷ್ಟ ಚೆನ್ನಾಗಿತ್ತು, ದೇವರ ದಯೆಯಿಂದ ನೀನ್ ಬದುಕ್ಬಿಟ್ಟೆ. ಇಲ್ಲ ಅಂದಿದ್ರೆ ನಮ್ ಗತಿ ಏನಾಗ್ತಿತ್ತು? ಸೂಸೈಡ್ ಮಾಡ್ಕೊಳಕ್ಕೆ ನನ್ನ ಹತ್ರ ಚಾಕು ಕೇಳಿದ್ದು ನನ್ನಂತ ಚಿಕ್ಕೋನಿಂದ ತಪ್ಪು ಮಾಡಿಸ್ಬೋದಾ? ಅಖಿಲ್, ನನಗೇನಾಯ್ತು ಅಖಿಲ್? ಎಷ್ಟು ಧೈರ್ಯವಾಗಿರೋ ನೀನು. ಇಷ್ಟು ಫೂಲಿಶಾಗಿ ಯೋಚನೆ ಮಾಡೋದಂದ್ರೆ ಏನು ಅಖಿಲ್? ನೀನು ಸೂಸೈಡ್ ಮಾಡ್ಕೊಳ್ಳೋದಂದ್ರೆ ಏನು ಅಖಿಲ್? ನಿಂಗೆ ನಾವ್ಯಾರೂ ಇಲ್ಲ ಅಂತ ಅನ್ಕೊಂಡಿದ್ಯೇನೋ? ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತ ನಿನ್ಗೆ ಹೇಗೆ ಅನ್ನಿಸ್ತು? ಚಿಕ್ಕವರಿಂದನೂ ನಾವು ಕಷ್ಟ ಸುಖ ಹಂಚ್ಕೊಂಡು ಬೆಳೆದಿದ್ದೀವಿ. ಏನ್ ಅಖಿಲ್ ಇದು? ನಾನ್ ಮನೇಲೇ ಇದ್ನಲ್ಲ. ನಿಂಗೇನಾದ್ರೂ ಕಷ್ಟ ಆಗಿದ್ರೆ ನನ್ನ ಹತ್ರ ಹೇಳ್ಬೋದಿತ್ತಲ್ವಾ? ಚಿಕ್ಕೋನಿದ್ದಾಗಿಂದ್ಲು ನೀನ್ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ. ನಾನ್ ಬೇರೋಳಾಗ್ಬಿಟ್ನಾ? ಇವಳು ಯಾಕೆ ಬಂದ್ಲಿಲ್ಗೆ? ಯಾರು ಕರೆದಿದ್ದು ಇವಳನ್ನ? ಹೊರಟೋಗೋದಕ್ಕೆ ಹೇಳಿ. ಅವಳಿಂದಲೇ ನಾನು ಸಾಯ್ಬೇಕಂತ ಅನ್ಕೊಂಡಿದ್ದು. ಇವಳು ಟಾರ್ಚರ್ ತಡ್ಕೊಳಕ್ಕಾಗದೆ ನಾನು ಸೂಸೈಡ್ ಮಾಡ್ಕೋಬೇಕು ಅನ್ಕೊಂಡಿದ್ದು. ಹೊರಟೋಗೋದಕ್ಕೆ ಹೇಳಿ. ಇವಳು ಮನುಷ್ಯಳಲ್ಲ, ರಾಕ್ಷಸಿ ಇವಳು. ನನ್ನ ಜೀವನ ಹಾಳು ಮಾಡಿದವಳು ಇವಳು. ಇವಳನ್ನ ಹೋಗೋದಕ್ಕೆ ಹೇಳೋಣ. ಅಖಿಲ್, ಆವೇಶ ಪಡ್ಬೇಡ. ಹಾರಿಕನ್ನ ನಾನೇ ಕರ್ಕೊಂಡ್ ಬಂದೆ. ಬೇಡ ಅದಕ್ಕೆ. ಅವಳು ನನ್ನ ಕಣ್ಮುಂದೆ ಇದ್ರೆ ನನಗೆ ಮತ್ತೆ ಸಾಯ್ಬೇಕು ಅನ್ಸುತ್ತೆ. ಅವಳನ್ನ ಬದುಕಕ್ಕೆ ಬಿಡಲ್ಲ. ಅಕ್ಕಿ ಸುಮ್ಮನೆ ಇರು. ನೀನು ಈ ಟೈಮಲ್ಲಿ ಈ ಥರ ಮಾತಾಡೋದು ಸರಿಯಲ್ಲ. ಅವ್ರಿನ ವೈಫ್ ಕಣೋ. ಬೇಡಣ್ಣ, ನನ್ನ ಲೈಫ್ಗೆ ಥ್ರೆಟ್ ಅಣ್ಣ. ಅವಳು ನನ್ನ ಸಾಯಿಸೋದಕ್ಕೆ ಬಂದಿದ್ದಾಳೆ. ಅಖಿಲ್, ನಾನೇನು ಬೇಕು ಅಂತ ಬರ್ಲಿಲ್ಲ. ಅಕ್ಕನೇ ನನ್ನ ಬಲವಂತವಾಗಿ ಕರ್ಕೊಂಡ್ ಬಂದಿದ್ದ. ನೀನ್ ಮಾತಾಡ್ಬೇಡಮ್ಮ, ಸ್ವಲ್ಪ ಸುಮ್ಮನೆ ಇರು. ಅವನ್ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಕ್ಕೆ ನಾನ್ ಕಾರಣ ಅಂತ ಯಾಕೆ ಹೇಳ್ತಿದ್ದಾನೆ? ಹಾಗೆ ನೋಡ್ಬೇಕು ಅಂದ್ರೆ ಇವನಿಂದ ನಾನು ಎಷ್ಟು ಸಲ ಸೂಸೈಡ್ ಮಾಡ್ಕೋಬೇಕಾಗಿತ್ತು. ಈ ಟೈಮಲ್ಲಿ ಇಂಥ ಮಾತುಗಳು ಬೇಡ ಹಾರಿಕಾ, ಸುಮ್ಮನೆ ಇರು. ಅವನ್ ಹಾಗೆ ಬೈತಿದ್ರೆ ನಾನ್ ಹೇಗ್ ಸುಮ್ಮನಿರ್ಲಿ? ನಾನೇನ್ ತಪ್ಪು ಮಾಡಿದ್ದೀನಿ? ಎಲ್ಲ ತಪ್ಪು ನಿನ್ನಿಂದಲೇ ಆಗಿದ್ದು. ಎಲ್ಲ ನೀನೇ ಮಾಡಿದ್ದು. ನೀನು ನಿಮ್ಮಮ್ಮ ಸೇರಿ ನನ್ನ ಜೀವನನ ನರಕ ಮಾಡಿದ್ದೀರಾ. ನನ್ನ ಫ್ಯಾಮಿಲಿಗೆ ತೊಂದರೆ ಕೊಡ್ತಿದ್ದೀರಾ. ನಿನ್ನ ಏನು ಮಾಡಿದ್ರು ಪಾಪ ಬರಲ್ಲ. ನಿನ್ನ ಈಗಲೇ ಸಾಯಿಸ್ತೀನಿ. ಈಗಲೇ ಸಾಯಿಸ್ತೀನಿ ನಿನ್ನ. ಅಖಿಲ್, ನೋ, ಸಾಯಿಸ್ತೀನಿ ನಿನ್ನ ಸಾಯಿಸ್ತೀನಿ ನಿನ್ನ ಇವತ್ತು. ಸಾಯಿಸ್ತೀನಿ ನಿನ್ನ. ಅಖಿಲ್, ಸಾಯಿಸ್ತೀನಿ. ಅಖಿಲ್, ಸುಮ್ಮನೆ ಇರು. ಕಂಟ್ರೋಲ್ ಮಾಡ್ಕೊ. ಏನ್ರೀ ಮಾಡ್ತಿದ್ದೀರಾ ನೀವು? ಪೇಷಂಟ್ನ ಯಾಕೆ ಎಮೋಷನಲ್ ಮಾಡ್ತಿದ್ದೀರಾ? ದಯವಿಟ್ಟು ಎಲ್ಲರೂ ಆಚೆ ಹೋಗಿ. ಸಾರಿ ಡಾಕ್ಟರ್. ಕೂಲ್ ಅಖಿಲ್. ನರ್ಸ್, ಸರ್. ಇವರಿಗೊಂದು ಇಂಜೆಕ್ಷನ್ ಕೊಡಿ. ಓಕೆ ಸರ್. ಡಾಕ್ಟರ್, ಪೇಷಂಟ್ಗೆ ಜಾಸ್ತಿ ಡಿಸ್ಟರ್ಬ್ ಮಾಡಬೇಡಿ. ಅವ್ರ ಕಂಡೀಷನ್ ಇನ್ನೂ ಸರಿಯಾಗಿಲ್ಲ. ನೀವು ಪ್ರಶಾಂತವಾಗಿದ್ದರೆ ಅವರು ಬೇಗ ಹುಷಾರಾಗ್ತಾರೆ. ಸೀರಿಯಸ್ ಏನಿರುತ್ತಾನೆ ಡಾಕ್ಟರ್? ನಥಿಂಗ್ ಟು ವರಿ. ಇವತ್ತು ಅಬ್ಸರ್ವೇಷನಲ್ಲಿಟ್ಟು ನಾಳೆ ಅವರನ್ನು ಡಿಸ್ಚಾರ್ಜ್ ಮಾಡ್ತೀವಿ. ಅಲ್ಲಿವರೆಗೂ ಪೇಷಂಟ್ಗೆ ಯಾರೂ ಡಿಸ್ಟರ್ಬ್ ಮಾಡಬೇಡಿ. ನಿಮ್ಮ ಫ್ಯಾಮಿಲಿ ಇಶ್ಯೂಸ್ ಏನಾದರೂ ಇದ್ದರೆ ಮನೆಗೆ ಹೋದ್ಮೇಲೆ ನೋಡ್ಕೊಳ್ಳಿ. ಸುಮಿತ್ರಾತ್ಗೆ ಆಸ್ತಿನ ಸ್ವಂತ ಮಾಡ್ಕೋಬೇಕು ಅನ್ಕೊಂಡೆ, ಆಗಲಿಲ್ಲ. ಹಾರಿಕಾನ ಮದುವೆ ಮಾಡ್ಕೋಬೇಕು ಅನ್ಕೊಂಡೆ, ಅದು ಸಾಧ್ಯ ಆಗಲಿಲ್ಲ. ಅಭಿವಸು ಮೇಲೆ ಸೇಡ್ ತೀರ್ಸ್ಕೋಬೇಕು ಅನ್ಕೊಂಡೆ, ಆ ಮನೆಗೆ ಕೆಲಸದನಾಗಿ ಸೇರ್ಕೊಂಡೆ. ಕೆಲಸ ಮಾಡೋದು ಬಿಟ್ರೆ ನನ್ನ ಸೇಡ್ ತೀರ್ಲಿಲ್ಲ. ಇದೇನಪ್ಪ ನನ್ನ ಜೀವನ ಹಿಂಗಾಗೋಯ್ತು.
ಯಾರು? ರಾಜ, ನಾನ್ ಬಂದೆ. ನಾನು ಸತ್ತೆ. ಏನ್ರಿ ಈ ಟೈಮಲ್ಲಿ ಬಂದಿದ್ದೀರಾ? ಈ ಟೈಮಲ್ಲೇ ಅಲ್ವಾ ನಿನಗೂ ನನಗೂ ಏಕಾಂತ ಸಿಗೋದು. ದಿನ ಹೀಗೆ ಬರೋದು ಚೆನ್ನಾಗಿರಲ್ಲ ರೀ. ಅದು ಕೂಡ ಫೋನ್ ಮಾಡ್ದೇನೆ ಬರ್ತೀರಾ. ಕೇಳ್ದೆ ಕೊಡೋ ಮುತ್ತು ಅಂದ, ಹೇಳ್ದೆ ಬರೋದು ಇನ್ನೂ ಚಂದ. ನೀನು ಮುಖ ಮುಚ್ಚಿತು, ನಿನ್ನ ಪಿಂಡ ನಾಯಿ ತಿನ್ನ. ರಾಜ, ನಿನಗೋಸ್ಕರ ನಾನು 2 ಗಿಫ್ಟ್ ತಗೊಂಡ್ ಬಂದಿದ್ದೀನಿ. ಅದೇನಿರ್ಬೋದು ಹೇಳು ನೋಡೋಣ. ಆ ದರಿದ್ರ ಏನು ಅಂತ ನೀವೇ ಹೇಳಿ. ಒಂದು ಎಣ್ಣೆ. ನೀವು ಎಣ್ಣೆ ತಗೊಂಡ್ ಬಂದ್ರಾ? ನಿನಗೋಸ್ಕರ ಅಂತ ತಗೊಂಡ್ ಬಂದೆ ರಾಜ. ನಿನಗೆ ಎಣ್ಣೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ನಿನ್ನೆ ನಾವಿಬ್ರು ಒಟ್ಟಿಗೆ ಕೂತು ಗುಂಡ್ ಹಾಕದ್ವಲ್ಲ, ಈ ನೈಟ್ ಕೂಡ ಇಬ್ರು ಸೇರ್ಕೊಂಡು ಗುಂಡ್ ಹಾಕೋಣ ರಾಜ. ಯಪ್ಪ, 7 ಜೊತೆ ಕೂತ್ಕೊಂಡು ಎಣ್ಣೆ ಹೊಡೆದ್ರೆ ನನ್ನ ಬದುಕು ಬಸ್ ಸ್ಟ್ಯಾಂಡ್ ಆಗುತ್ತೆ. ಬೇಡ ಬೇಡ ರೀ, ನಾನು ಕುಡಿಯೋದು ಬಿಟ್ಬಿಟ್ಟೆ. ಯಾಕೆ ಬಿಟ್ಟು ರಾಜ? ಗುಂಡ್ ಹಾಕಿದ್ರೆ ಹಣೆ ಬರಹ ತಲೆ ಕೆಳಗಾಗೋಗುತ್ತೆ, ಜಾತಕ ಬದಲಾಗೋಗುತ್ತೆ. ಹೌದು ರಾಜ, ಗುಂಡ್ ಹಾಕಿದ್ರೆ ಮನೆ ಮನ 2 ಹಾಳಾಗುತ್ತೆ. ಎಣ್ಣೆ ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ಯಾ. ಇವತ್ತಿಂದ ನಾನು ಕೂಡ ಎಣ್ಣೆ ಹಾಕಲ್ಲ. ನಿನ್ಗೋಸ್ಕರ ತಂದಿರೋ ಆ 2ನೇ ಗಿಫ್ಟು ಏನು ಅಂತ ಹೇಳು ನೋಡೋಣ. ನಂಗಷ್ಟು ತಾಳ್ಮೆ ಇಲ್ಲ ರೀ, ನೀವೇ ಹೇಳಿ. ಹಾ, ಅದು ನಾನೇ. ಏನಂದ್ರೆ? ನಾನೇ ನಿನ್ಗೆ ಗಿಫ್ಟ್ ಆಗಿ ಬಂದಿದ್ದೀನಿ ರಾಜ. ಯಪ್ಪ, ಇದು ಎಣ್ಣೆಗಿಂತ ಅಪಾಯ. ಏನಂದ ರಾಜ? ನೀವು ಎಣ್ಣೆಗಿಂತ ಡೇಂಜರ್ ಅಂತಿದ್ದೀನಿ. ನಿಮ್ಮನ್ನ ಮೀರ್ಸೋ ಶನಿ, ದರಿದ್ರ, ಅಸಹ್ಯ, ಕೆಟ್ಟದ್ದು ಇನ್ನೊಂದಿಲ್ಲ. ನನಗೆ ಅಂಥ ಮಾತು ಹೇಳ್ತೀಯಾ? ನೀನು ನನ್ನ ರಾಜ ಅಲ್ಲ, ರೌಡಿ, ಹಂತಕ. ಈಗ್ಲೇ ನಮ್ಮ ಅಭಿವಸು ಹತ್ರ ಹೇಳಿ ನಿನ್ ಬಣ್ಣ ಬಯಲ್ ಮಾಡ್ತೀನಿ. ನಿನ್ನ ಜೈಲಿಗೆ ಕಳಿಸ್ತೀನಿ, ಮೂಳೆ ಮುರಿಸ್ತೀನಿ. ಇನ್ನು ನನ್ನ ಪ್ರೀತಿಗೋಸ್ಕರ ಅಲ್ಲ, ನನ್ನ ಪ್ರತಿಕಾರಕ್ಕೋಸ್ಕರ ಕಾಯ್ತಾ ಇರು. ಗುಡ್ ಬಾಯ್. ಏನ್ ರಾಜ, ಏನೋ ಅಂದೆ? ಏನೂ ಇಲ್ಲ. ನಾನೇ ನಿನಗೆ ಗಿಫ್ಟ್ ಅಂದಿದ್ದು ನಿಂಗಿಷ್ಟ ಆಯ್ತಾ ರಾಜ? ತುಂಬಾನೇ ಇಷ್ಟ ಆಯ್ತು ರೀ. ಬೇವು ತಿಂದಷ್ಟೇ ಸಿಹಿಯಾಗಿ, ಒಣಮೆಣಸಿನ್ಕಾಯಿ ತಿಂದಷ್ಟೇ ಸ್ವೀಟ್ ಆಗಿ, ತುಂಬಾ ಖುಷಿಯಾಗಿ ಹೋಗ್ಬಿಡ್ತು ರೀ. ನನಗೆ ಗೊತ್ತು ರಾಜ, ನೀನ್ ಖುಷಿ ಪಡ್ತೀಯ ಅಂತ. ಅದಕ್ಕೆ ನಿನ್ಗೊಂದ್ಸಲ ಕಾಣಿಸ್ಕೊಂಡು ಈ ಮಾತು ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನಾನು ಹೋಗಿ ಬರ್ತೀನಿ. ಬೇಗ ಮನೆಗೆ ಹೋಗಿ. ನನ್ ಮೇಲೆ ನಿನ್ಗೆ ಎಷ್ಟೊಂದು ಕಾಳಜಿ ರಾಜ. ಕಾಳಜಿನೂ ಇಲ್ಲ, ಮಣ್ಣು ಇಲ್ಲ. ರಾತ್ರಿ ನೀನು ಈ ತರ ರೋಡಲ್ಲಿ ಸುತ್ತಾಡ್ತಿದ್ರೆ ನೋಡಿದ್ರೆ ಹೆದರ್ಕೊಂಡು ಸಾಯ್ತಾರೆ ಅಂತ ಹೇಳಿದ್ದು. ಐ ಲವ್ ಯು ರಾಜ. ಸರಿ ಸರಿ, ನೀವು ಹೊಡಿ ಹೊಡಿ. ಗುಡ್ ನೈಟ್. ಡೋಂಟ್ ಟಚ್ ಮೀ. ನೀನ್ ನನ್ನ ಟಚ್ ಮಾಡಿದ್ರೆ ಅಸಹ್ಯ ಆಗತ್ತೆ. ಅಂತ ದೊಡ್ಡ ತಪ್ಪು ಇವಳೇನೋ ಮಾಡಿದಾಳೆ. ನಾನ್ ಜಾಬ್ ಮಾಡ್ತಿದ್ದೀನಲ್ಲ, ಅದೇ ದೊಡ್ಡ ತಪ್ಪು ಆಂಟಿ. ಕೆಲ್ಸ ಮಾಡೋದ್ರಲ್ಲಿ ಏನೋ ತಪ್ಪು. ಕೆಲಸ ಮಾಡೋದು ತಪ್ಪಲ್ಲ. ಯಾರ ಹತ್ರ ಕೆಲಸ ಮಾಡ್ತಿದ್ದಾಳೆ ಅವನಿಂದ ಅಣ್ಣಂದ್ರೆ ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ. ಅವನಿಗೋಸ್ಕರ ಇವಳು ಎಂತೆಂತ ಮಾತಾಡಿದ್ಲು. ಆ ಮಾತು ಹಠ ಸಹಿಸ್ಕೊಳಕ್ಕಾಗ್ದೇನೆ ನಾನು ಸೂಸೈಡ್ ಮಾಡ್ಕೋಬೇಕು ಅನ್ಕೊಂಡಿದ್ದು. ನಿನ್ನ ಪರ್ಸನಲ್ ಪ್ರಾಬ್ಲಮ್ನ
ನನ್ನ ಮೇಲೆ ಹಾಕ್ಬೇಡ ಅಖಿಲ್. ನಿನಗೆ ಎದ್ದು ನಡೆಯಕ್ಕಾಗ್ತಿಲ್ಲ, ಅದಕ್ಕೆ ಡಿಪ್ರೆಸ್ ಆಗ್ತಿದ್ಯಾ. ಆ ಡಿಪ್ರೆಷನ್ ಅಲ್ಲಿ ನೀನ್ ಕೈ ಕುಯ್ಕೊಂಡಿದ್ಯಾ, ಅದು ನನ್ ತಪ್ಪ. ನಂಗೆ ಈ ಪರಿಸ್ಥಿತಿ ಬಂದಿದ್ದು ನಿನ್ನಿಂದ ಅಲ್ವಾ? ನಿನ್ನ ಕಾಪಾಡೋದಕ್ಕೆ ಹೋಗಿ ನನಗೆ ಆಕ್ಸಿಡೆಂಟ್ ಆಯ್ತು. ನನಗ್ ಬೈಯೋದಕ್ಕೆ ನಿನಗೊಂದು ವಿಷಯ ಸಿಕ್ಕಿದೆ. ನಿನ್ನಿಂದ ನಾನು ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀನಿ ಅಂತ ನಿನಗ್ ಗೊತ್ತಾ? ಏನೇ ನೀನ್ ಪಡ್ತಿರೋ ಕಷ್ಟ ತಿಂದಿದ್ನ ಅರಗಿಸ್ಕೊಳ್ಳೋದಕ್ಕೆ ಮಾಡ್ತಿದ್ಯಾ? ಅಖಿಲ್, ಕಾಮ್ ಡೌನ್. ಈ ಪೊಗರೆ ನನಗಿಷ್ಟ ಆಗಲ್ಲ. ಈ ಮನೇಲಿ ನನಗೇನಾದ್ರೂ ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ? ಆಫೀಸಲ್ಲಿ ನನಗ್ ಚಿಕ್ಕ ಕೆಲ್ಸನಾದ್ರೂ ಕೊಟ್ರಾ? ಬೇರೆ ಯಾರೋ ನನ್ನ ಟ್ಯಾಲೆಂಟ್ನ ನೋಡಿ ನನಗ್ ಕೆಲ್ಸ ಕೊಟ್ರೆ ನಿಮಗೆಲ್ಲ ಹೊಟ್ಟೆ ಉರಿತಿದೆ. ಈಗ ಈ ಡಿಸ್ಕಷನ್ ಯಾಕೆ ಹಾರಿಕಾ? ಆಹಾ, ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಈಗ ಡಿಸ್ಕಷನ್ ಯಾಕೆ ಅಂತಿದ್ದೀರಾ? ವಸು ಏನ್ ಮಾಡಿದ್ಲು ಹಾರಿಕಾ? ಅವ್ರು ಒಬ್ರೇ ಅಲ್ಲ, ನೀವು ಕೂಡ ಅವ್ರ ಜೊತೆ ಸೇರಿ ಅಖಿಲ್ಗೆ ನನ್ನ ಮೇಲೆ ಇಲ್ಲ ಸಲ್ಲದ ಚಾಡಿ ಎಲ್ಲ ಹೇಳಿದೀರಾ. ಅಖಿಲ್ ಮೈಂಡ್ನ ಹಾಳು ಮಾಡಿದೀರಾ. ಪಾವನಿ ವಸು ಅಂತವ್ರಲ್ಲಮ್ಮ. ಯಾರು ಎಂಥವ್ರು ಅಂತ ತಿಳ್ಕೊಳ್ಳೋ ಬುದ್ಧಿ ನಿಮಗಿಲ್ಲ ಭಾವ. ಮನೇಲಿ ಏನ್ ನಡೀತಿದೆ ಅಂತ ನಿಮಗ್ ಗೊತ್ತಿಲ್ಲ. ಹಾರಿಕಾ, ನೀನೋಗಿ ರೆಸ್ಟ್ ತಗೋ. ಈಗ ಯಾಕೆ ಈ ಟಾಪಿಕ್ನ ಕಟ್ ಮಾಡ್ತಿದ್ದೀರಾ? ನಾನು ಆದಿತ್ಯ ಕಂಪ್ನಿಗೆ ಸೇರ್ಕೊಂಡಿದ್ದು ನಿಮಗಿಷ್ಟ ಇಲ್ಲ, ಅದಕ್ಕೆ ಆದಿತ್ಯನ್ ಮೇಲೆ ಕೈ ಮಾಡಿದ್ರಿ. ನನ್ನ ಮೇಲಿರೋ ಎಲ್ಲ ಕೋಪನ ಅವನ ಮೇಲೆ ತೋರಿಸಿದ್ರಿ. ಅಖಿಲ್ನ ಅವನು ಅವಮಾನ ಮಾಡ್ದ ಹಾರಿಕಾ. ನಿನಗಷ್ಟು ಅರ್ಥ ಮಾಡ್ಕೊಳಕ್ಕಾಗಲ್ವಾ? ನನಗ್ ಚೆನ್ನಾಗ್ ಅರ್ಥ ಆಯ್ತು. ಯಾವುದೋ ಒಂದು ರೀತಿಲಿ ನಾನು ಆ ಕೆಲಸ ಬಿಡ್ಬೇಕು ಅಂತ ನೋಡ್ತಿದ್ದೀರಾ. ನಾನು ಆ ಕಂಪ್ನಿಲಿದ್ರೆ ನಿಮ್ಮ ಕಂಪ್ನಿ ಮುಚ್ಚೋಗುತ್ತೆ ಅನ್ನೋದು ನಿಮ್ ಭಯ. ನಮ್ ಕಂಪ್ನಿ ಅಂತೀಯಲ್ಲಮ್ಮ, ಸಂಸ್ಕೃತಿ ಇವೆಂಟ್ಸ್ ನಿನ್ ಕಂಪ್ನಿ ಕೂಡ. ಅದೇಗ್ ನನ್ ಕಂಪ್ನಿ ಆಗುತ್ತೆ? ನಿಮ್ಮ ಆಫೀಸಲ್ಲಿ ನನಗೆ ಅಟ್ಲೀಸ್ಟ್ ಒಂದು ಚೇರ್ ಆದ್ರೂ ಇದೆಯಾ? ಒಂದು ಟೇಬಲ್ ಆದ್ರೂ ಇದೆಯಾ? ಏನಿದೆ ನನ್ಗಲ್ಲಿ? ಕಂಪ್ನಿ ಜವಾಬ್ದಾರಿ ಪೂರ್ತಿ ನಿನಗೆ ವಹಿಸ್ತೀವಿ ಅಂದ್ರಲ್ಲ ಹಾರಿಕಾ. ನಾನ್ ಕೇಳ್ದಾಗ ಕೊಡ್ಬೇಕೆ ಹೊರತು ಯಾವಾಗ್ಲೂ ಭಿಕ್ಷೆ ಹಾಕ್ತೀನಿ ಅಂದ್ರೆ ಯಾರು ತಗೋತಾರೆ? ಈಗ ನನ್ಗೇನು ಬೇಕಾಗಿಲ್ಲ. ವಿಚ್ಛೇದನ ಆದ್ಮೇಲೆ ನನ್ನ ಜೀವನ ನಂದು. ನಿಮ್ ಸೇಡು ಪ್ರತೀಕಾರ ಏನಾದ್ರೂ ಇದ್ರೆ ಆಮೇಲೆ ನೋಡ್ಕೊಳ್ಳಿ. ನನ್ನ ಕೆಲ್ಸದ ತಂಟೆಗೆ ಮಾತ್ರ ಬರಬೇಡಿ. ನಾನ್ ಆ ಕೆಲ್ಸ ಬಿಡಲ್ಲ. ನನ್ನನ್ನ ಬಲವಂತವಾಗಿ ಬಿಡಿಸೋ ರೈಟ್ಸ್ ನಿಮಗಿಲ್ಲ. ಹಾಗೇನಾದ್ರೂ ಮಾಡಿದ್ರೆ ಈಗ್ಲೇ ಮನೆ ಬಿಟ್ಟು ಹೊರಟೋಗ್ತೀನಿ. ಮೊದ್ಲೋಗು. ಯಾರು ತಡೆದ್ರು ನಿನ್ನ? ಕೋರ್ಟು. ನಿಮ್ ಚಿಕ್ಕತ್ಗೆ ಅವರು ಜಡ್ಜ್ ಅವ್ರ ಜೊತೆ ಮಸ್ಲತ್ ಮಾಡದೇ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಯಾವತ್ತೂ ವಿಚ್ಛೇದನ ತಗೊಂಡು ಸಂತೋಷವಾಗಿರ್ತಿದ್ದೆ. ನಿಮ್ಮ ಸ್ವಾರ್ಥಕ್ಕೋಸ್ಕರ ಗುಲಾಮ್ಗಿರಿ ಮಾಡಿಸೋದಕ್ಕೆ ಈ 1 ತಿಂಗಳು ಉಪಯೋಗಿಸ್ಕೊಂಡಿದ್ದೀರಾ. ಗಡುವು ಮುಗಿದ ಮೇಲೆ ಒಂದು ಕ್ಷಣ ಕೂಡ ನಾನು ಈ ಮನೇಲಿರಲ್ಲ. ಮತ್ತೆ ನನ್ನ ನೆರಳು ಕೂಡ ಈ ಮನೆ ಕಡೆ ಬೀಳಲ್ಲ. ಯಾಕತ್ಗೆ ಅವತ್ತು ಜಡ್ಜ್ ಅವ್ರ ಹತ್ರ ಗಡುವು ತಗೊಂಡ್ರಿ? ನನ್ನೀಗ ಯಾಕೆ ಉಳಿಸಿದ್ರಿ? ಅವಳ ಮಾತು ಕೇಳಿಸ್ಕೊಳ್ಳೋದಕ್ಕ? ಕೇಳ್ತಾ ಸತ್ತು ಬದುಕೋಕ? ಸಾವೇ ಎಲ್ಲದಕ್ಕೂ ಪರಿಷ್ಕಾರ ಅಲ್ಲ ಅಖಿಲ್. ಸಾಯೋಂಥ ಸಮಸ್ಯೆ ನಿನಗಿಲ್ಲ. ಬದುಕಬೇಕು ಅನ್ನೋ ಆಸೆನೂ ನನಗಿಲ್ಲ ಅದಕ್ಕೆ. ಅಖಿಲ್, ತಪ್ಪು. ಈ ಲೈಫ್ ನಮಗೊಂದು ಗಿಫ್ಟ್ ಇದ್ದಾಗೆ. ಎಷ್ಟೇ ಪ್ರಾಬ್ಲಮ್ಸ್ ಬಂದರೂ ಫೇಸ್ ಮಾಡಬೇಕೆ ಹೊರತು ಓಡ್ ಹೋಗೋದು, ಸಾಯೋದು ಮಾಡಬಾರ್ದು. ನಿನ್ಗೆ ಯಾವ ತೊಂದ್ರೆನೂ ಇಲ್ದಂಗೆ ನಾವು ನೋಡ್ಕೋತೀವಿ ಕಣ. ದಯವಿಟ್ಟು ಸಾಯ್ಬೇಕು ಅನ್ನೋ ನಿರ್ಧಾರನ ಬಿಟ್ಬಿಡು. ನಿನ್ಗೇನೋ ಕಮ್ಮಿ ಆಗಿದೆ ಸಾಯೋದಕ್ಕೆ? ನಿಂಗೆ ನಾವೆಲ್ಲ ಇದೀವಿ ಅಖಿಲ್. ನಿನ್ಗಿನ್ನೂ ಜೀವನ ಇದೆ. ನೀನ್ ಸಾಧನೆ ಮಾಡ್ಬೇಕಾಗಿರೋದು ಇನ್ನೂ ತುಂಬಾ ಇದೆ.
ನಿನ್ ವಯಸ್ಸೆಷ್ಟು ಅಖಿಲ್? ನಿನ್ನಂಥವ್ರು ಎಲ್ಲದಕ್ಕೂ ಹೀಗ ಯೋಚನೆ ಮಾಡೋದು? ನೀನೇನ್ ಶಾಶ್ವತವಾಗಿ ವೀಲ್ ಚೇರಲ್ಲೇ ಇರಲ್ಲ ಅಖಿಲ್. ಯಾವತ್ತೋ ಒಂದು ದಿನ ಎದ್ದು ನಡೀತ್ಯಾ. ಶರೀರ ಪೂರ್ತಿ ಸ್ವಾಧೀನ ಕಳ್ಕೊಂಡಿದ್ರು ವೀಲ್ ಚೇರಲ್ಲಿದ್ದು ಬ್ರಹ್ಮಾಂಡ ರಹಸ್ಯದ ಬಗ್ಗೆ ಸಂಶೋಧನೆ ಮಾಡಿರೋ ಸ್ಟೀಫನ್ ಹಾಕಿಂಗ್ ಅವ್ರನ್ನ ಒಂದ್ಸಲ ನೆನಪು ಮಾಡ್ಕೋ. ನಿಂದು ಅಂಥ ವೈಫಲ್ಯ ಅಲ್ಲ. ಹಾಗೆ ಹೇಳ್ಬೇಕು ಅಂದ್ರೆ ಯಾವುದೇ ವೈಫಲ್ಯ ಯಾವ ಯಶಸ್ಸಿಗೂ ಅಡ್ಡಿಪಡಿಸಲ್ಲ. ಬೇಕಾಗಿರೋದು ಇಷ್ಟೇ, ಜೀವನದ ಮೇಲೆ ಆಸೆ, ನಿನ್ಮೇಲೆ ನಿನಗೆ ಆತ್ಮವಿಶ್ವಾಸ, ನಿನ್ಮೇಲೆ ನಿನಗೆ ನಂಬಿಕೆ.